Hello everyone, this is Manasa BT. Welcome to my channel Make It Happen. KPSC ಮೇನ್ ಸೀರೀಸ್ ಅಲ್ಲಿ 7th ಚಾಪ್ಟರ್ ಅಲ್ಲಿ ಹೆಲ್ತ್ ಅಂಡ್ ಹೈಜೀನ್ ಇದರಲ್ಲಿ ಡಿಸೀಸಸ್ ಮಾಡ್ತಿದ್ವಿ. ಸೊ ಇವತ್ತು ಕಾಲೆರಾ ನೋಡೋಣ. ಸೊ ಕಾಲೆರಾ ಅಂತ ಹೇಳಿದ್ರೆ ಪ್ಯಾಥೋಜನ್ ನೋಡೋದಾದ್ರೆ ವಿಬ್ರಿಯೋ ಕಾಲೆರೆ. ಓಕೆ, ಸೊ ಇದು ಪ್ಯಾಥೋಜನ್, ಇದು ಬ್ಯಾಕ್ಟೀರಿಯಲ್ ಡಿಸೀಸ್. ಇಲ್ಲಿ ಸಿಂಪ್ಟಮ್ಸ್ ತಗೊಳ್ಳೋದಾದ್ರೆ ವಾಟರಿ ಸ್ಟೂಲ್ಸ್, ರೈಸ್ ವಾಟರ್ ಸ್ಟೂಲ್ ಅಂತ ಕರೀತಾರೆ. ಅಂಡ್ ಟ್ರಾನ್ಸ್ಮಿಷನ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಇದು ಫೀಕಲ್ ಓರಲ್ ರೂಟ್. ಫೀಕಲ್ ಓರಲ್ ಅಂತ ಹೇಳಿದ್ರೆ ಮೌತ್ ಇಂದ ಹೋಗೋದನ್ನ ಓರಲ್ ರೂಟ್ ಅಂತ ಹೇಳ್ತೀವಿ. ಸೊ ಫೀಕಲ್ ಕಂಟಾಮಿನೇಷನ್ ಇದ್ದ ಏನೋ ಒಂದು ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಕನ್ಸ್ಯೂಮ್ ಮಾಡಿದಾಗ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಅಂಡ್ ಮೆಕ್ಯಾನಿಸಮ್ ತಗೊಳ್ಳೋದಾದ್ರೆ ಯಾವ ತರ ಪ್ಯಾಥೋಜನ್ ಎಂಟರ್ ಆಗಿ ಯಾವ ತರ ಇದು ಎಫೆಕ್ಟ್ ಮಾಡುತ್ತೆ ಅಂತ ಮೆಕ್ಯಾನಿಸಮ್ ಅಲ್ಲಿ ನೋಡ್ತೀವಿ. ಸೊ ವಿಬ್ರಿಯೋ ಕಾಲರೆ ಇದು ಸ್ಟೊಮಕ್ ಅಂತ ತಗೊಳ್ಳೋದಾದ್ರೆ, ಸೊ ಇಲ್ಲಿ ಸ್ಟೊಮಕ್ ಆಸಿಡ್ಸ್ ಇರುತ್ತಲ್ಲ ಸ್ಟೊಮಕ್ ಅಲ್ಲಿ, ಇದನ್ನ ಪಾಸ್ ಮಾಡುತ್ತೆ. ಓಕೆ, ಇದನ್ನ ಪಾಸ್ ಮಾಡಿ ಹೋಗುತ್ತೆ ಒಳಗಡೆ, ಸ್ಟೊಮಕ್ ಒಳಗಡೆ ಹೋಗಿ ಇದರಿಂದ ನೆಕ್ಸ್ಟ್ ಕೆಳಗಡೆ ಹೋದಾಗ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ರೈಟ್? ಸೊ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಪೆನಿಟ್ರೇಟ್ ಆಗುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಪೆನಿಟ್ರೇಟ್ ಆದ್ಮೇಲೆ ಈ ಬ್ಯಾಕ್ಟೀರಿಯಾ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಈ ತರ ಇರುತ್ತೆ, ಅಡರ್ ಆಗಿರುತ್ತೆ ಇದು. ಹಾಗೆ ಎಪಿಥೆಟಿಕಲ್ ಸೆಲ್ಸ್ ಇರುತ್ತಲ್ಲ, ಎಪಿಥೆಟಿಕಲ್ ಸೆಲ್ಸ್ ಅಂತ ಹೇಳಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಇದೆ ಅಂತ ಹೇಳಿದ್ರೆ ಈ ತರ ಇದ್ರದ್ದು ಹೊರಗಡೆ ಲೇಯರ್ ಇದು. ಸೊ ಈ ಸೆಲ್ಸ್ ಅಲ್ಲಿ ಇರುತ್ತೆ. ಓಕೆ, ಇಲ್ಲೇನಾಗುತ್ತೆ ಅಂದ್ರೆ ಕಾಲೆರೆ, ವಿಬ್ರಿಯೋ ಕಾಲೆರೆ ಇದು ಟಾಕ್ಸಿನ್ಸ್ ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಟಾಕ್ಸಿನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡಯರಿಯಾ ಕಾಸ್ ಮಾಡುತ್ತೆ. ಓಕೆ, ಸೊ ಇಷ್ಟು ಮೆಕ್ಯಾನಿಸಮ್. ಇಲ್ಲಿ ಟ್ರೀಟ್ಮೆಂಟ್ ಅಂತ ನೋಡೋದಾದ್ರೆ ಮೇಜರ್ ಆಗಿ ಏನು ಟ್ರೀಟ್ಮೆಂಟ್ ಕೊಡಲ್ಲ ಇದಕ್ಕೆ. ORS ನ ಇದು ರೆಕಮೆಂಡ್ ಮಾಡ್ತಾರೆ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಓಕೆ, ಸೊ ಈ ORS ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡಯರಿಯಾ ಆಗಿ ಡಿಹೈಡ್ರೇಟ್ ಆಗಿರ್ತಾರಲ್ಲ ಅವ್ರನ್ನ ರಿಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಬಿಟ್ರೆ ಬ್ಯಾಕ್ಟೀರಿಯಾಸ್ ಸ್ಟೂಲ್ಸ್ ಇಂದ ಇದು ಹೊರಗಡೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾಸ್ ಎಲ್ಲ ಕಂಪ್ಲೀಟ್ ಆಗಿ ಹೊರಗಡೆ ಹೋದ್ಮೇಲೆ ಪರ್ಸನ್ ಇವರು ಕ್ಯೂರ್ ಆಗ್ತಾರೆ. ಸೊ ಮೇಜರ್ ಆಗಿ ಏನೋ ಆಂಟಿಬಯೋಟಿಕ್ ಇದೆಲ್ಲ ಕೊಡ್ಬೇಕು ಅಂತ ಇಲ್ಲ, ಬಟ್ ಕೆಲವೊಂದು ಟೈಮಲ್ಲಿ ಏನಾದ್ರೂ ಜಾಸ್ತಿ ಇನ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸಜೆಸ್ಟ್ ಮಾಡ್ತಾರೆ. ಅದರ್ವೈಸ್ ORS ಅಷ್ಟೇ. ನೆಕ್ಸ್ಟ್ ಡಿಸೀಸ್ ಟ್ಯೂಬರ್ಕ್ಯುಲೋಸಿಸ್ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ TB ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ ಮೇನ್ಸ್ಗೆ, ಬಿಕಾಸ್ ಇವಾಗೆಲ್ಲ TB ಇದು ಜಾಸ್ತಿ ಇದನ್ನ ಎರಾಡಿಕೇಟ್ ಮಾಡಬೇಕು ಅಂತ ನೋಡ್ತಿದ್ದಾರೆ. ಹಾಗಾಗಿ ಟ್ಯೂಬರ್ಕ್ಯುಲೋಸಿಸ್ ಬರೋ ಚಾನ್ಸಸ್ ಇರುತ್ತೆ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಜಾಸ್ತಿ ಬರ್ತಿರೋದ್ರಿಂದ ಇದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ಪ್ಯಾಥೋಜನ್ ನೋಡೋದಾದ್ರೆ ಇದು ಬ್ಯಾಕ್ಟೀರಿಯಲ್ ಡಿಸೀಸೆ. ಸೊ ಯಾವ ಬ್ಯಾಕ್ಟೀರಿಯಾ ಅಂತ ತಗೊಳ್ಳೋದಾದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಓಕೆ, ಸೊ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ನೇಮ್ ಬರಿಬೇಕಾದ್ರೆ ಅಂಡರ್ಲೈನ್ ಮಾಡಬೇಕು. ಓಕೆ, ಈ ತರ ಸಪ್ರೇಟ್ ಆಗಿ ಅಂಡರ್ಲೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇದೊಂದು ಬೇಸಿಕ್ ಸ್ಟೆಪ್. ಅಂಡ್ ಟ್ರಾನ್ಸ್ಮಿಷನ್ ಹೇಗೆ ಅಂತ ಹೇಳಿದ್ರೆ ಇದು ಏರ್ ಇಂದ. ಸೊ ಏರ್ ಅಲ್ಲಿ ಡ್ರಾಪ್ಲೆಟ್ಸ್ ಇರುತ್ತಲ್ಲ, ಡ್ರಾಪ್ಲೆಟ್ಸ್ ನ್ಯೂಕ್ಲಿಯೈ ಅಂತ ಬರುತ್ತೆ. ಅಂದ್ರೆ ಯಾವ ತರ, ಈಗ ಗಾಳಿಯಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಈ ತರ, ಇದು ಡಸ್ಟ್ ಇಂದ ಈ ತರ ಇರುತ್ತಲ್ವಾ, ಡಸ್ಟ್ ಕವರ್ ಆಗಿರುತ್ತೆ ವಾಟರ್ ಡ್ರಾಪ್ಲೆಟ್ಸ್ಗೆ. ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಡ್ರೈ ಬ್ಯಾಕ್ಟೀರಿಯಾಸ್ ಅಲ್ಲಿ ಇನ್ಆಕ್ಟಿವೇಟೆಡ್ ಫಾರ್ಮ್ ಅಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಯಾವುದೇ ಡಿಸೀಸ್ ಅಲ್ಲೇನು ಮಲ್ಟಿಪ್ಲೈ ಆಗ್ತಿರಲ್ಲ, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬದುಕಿರುತ್ತೆ ಅದು ಇನ್ಆಕ್ಟಿವೇಟೆಡ್ ಫಾರ್ಮ್ ಅಲ್ಲಿ. ಸೊ ಇದೇನಾದ್ರೂ ಏರ್ ಡ್ರಾಪ್ಲೆಟ್ಸ್ ನಾವು ಇನ್ಹೇಲ್ ಮಾಡಿದಾಗ, ಸೊ ಈ ಡ್ರಾಪ್ಲೆಟ್ಸ್ ಬಂದು ಹ್ಯೂಮನ್ ಬಾಡಿಗೆ ಎಂಟರ್ ಆದಾಗ ಇದು ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಟ್ರಾನ್ಸ್ಮಿಷನ್. ಮೆಕ್ಯಾನಿಸಮ್ ನೋಡೋದಾದ್ರೆ ಮೆಕ್ಯಾನಿಸಮ್ ಇಲ್ಲಿ 2 ತರ ಬರುತ್ತೆ. ಒಂದು ಲೇಟೆಂಟ್ ಇನ್ಫೆಕ್ಷನ್,
ಇನ್ನೊಂದು ಆಕ್ಟಿವ್ ಡಿಸೀಸ್. ಸೊ ಇಲ್ಲಿ ಲೇಟೆಂಟ್ ಇನ್ಫೆಕ್ಷನ್ ನೋಡೋಣ. ಈಗ ಇದು ಪ್ಯಾಥೋಜನ್ ಅಂತ ತಗೊಳ್ಳೋದಾದ್ರೆ ಇಲ್ಲಿ ಎಂಟರ್ ಆಗುತ್ತೆ ಬಾಡಿಗೆ ಎಂಟರ್ ಆದಾಗ ಮ್ಯಾಕ್ರೋಫೇಜಸ್ ಇರುತ್ತೆ ಬಾಡಿಲಿ. ಓಕೆ, ಸೊ ಇದು ಮ್ಯಾಕ್ರೋಫೇಜ್ ಅಂತ ಅನ್ಕೊಳ್ಳಿ. ಮ್ಯಾಕ್ರೋಫೇಜಸ್ ಅಂತ ಹೇಳಿದ್ರೆ ಮೇನ್ ಆಗಿ WBC ವೈಟ್ ಬ್ಲಡ್ ಸೆಲ್ಸ್. ಓಕೆ, ಇದು ಎಂಟರ್ ಆದಾಗ ವೈಟ್ ಬ್ಲಡ್ ಸೆಲ್ಸ್ ಏನಾಗುತ್ತೆ ಅಂದ್ರೆ ಆಕ್ಟಿವ್ ಆಗಿ ಆಂಟಿಜನ್ ಎಂಟರ್ ಆಗ್ತಿದೆ ಅಂತ ಹೇಳಿದಾಗ ಆಕ್ಟಿವ್ ಆಗುತ್ತೆ. ಸೊ ಇದೇನು ಅಂತ ಹೋಗಿ ಬೈಂಡ್ ಆಗಕ್ ಹೋಗುತ್ತೆ. ಬೈಂಡ್ ಆಗಕ್ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಮ್ಯಾಕ್ರೋಫೇಜಸ್ ಒಳಗಡೆನೆ ಇದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ಬಟ್ ಇಲ್ಲಿ ಮ್ಯಾಕ್ರೋಫೇಜಸ್ದು ಕೆಲಸ ಏನು ಹಾಗಾದ್ರೆ ಅಂತ ಹೇಳಿದ್ರೆ ಬಂದಿರೋ ಬ್ಯಾಕ್ಟೀರಿಯಾಸ್ನ ಕಂಪ್ಲೀಟ್ ಆಗಿ ಇದು ಸಾಯಿಸ್ಬೇಕು ಇಲ್ಲ ಇನ್ಆಕ್ಟಿವೇಟ್ ಮಾಡಬೇಕು. ಸೊ ಇಲ್ಲಿ ಇದ್ರ ಒಳಗಡೆನೆ ಮಲ್ಟಿಪ್ಲೈ ಆಗೋ ಕೆಪಾಸಿಟಿ ಇದೆ ಈ ಬ್ಯಾಕ್ಟೀರಿಯಾಕ್ಕೆ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರಲ್ಲ. ಮಲ್ಟಿಪ್ಲೈ ಆದ್ರೂ ಇದು ಮ್ಯಾಕ್ರೋಫೇಜಸ್ ಬಿಡ್ತಿರಲ್ಲ ಮಲ್ಟಿಪ್ಲೈ ಆಗಕ್ಕೆ, ಸ್ಟಾಪ್ ಮಾಡ್ತಿರುತ್ತೆ. ಸೊ ಇಲ್ಲಿ ಆಕ್ಟಿವ್ ಆಗಕ್ಕೆ ಆಗ್ತಿರಲ್ಲ. ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಏನಾದ್ರು ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಕ್ ಬಿಡಲ್ಲ. ಹಾಗಾಗಿ ಇನ್ಫೆಕ್ಷನ್ ಕಾಸ್ ಆಗಲ್ಲ. ಓಕೆ, ಇನ್ಫೆಕ್ಷನ್ ಕಾಸ್ ಆಗಲ್ಲ ಅಥವಾ ಲೇಟೆಂಟ್ ಆಗಿರುತ್ತೆ, ಸ್ವಲ್ಪ ಲೈಟ್ ಆಗಿ ಏನಾದ್ರು ಬರುತ್ತೆ. ಇದು ಬ್ಯಾಕ್ಟೀರಿಯಾ ಇನ್ಆಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಲೇಟೆಂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಆಕ್ಟಿವ್ ಇನ್ಫೆಕ್ಷನ್ ಅಥವಾ ಡಿಸೀಸ್ ಅಂತ ತಗೊಳ್ಳೋದಾದ್ರೆ ಇಲ್ಲಿ ಯಾರ್ದು ಇಮ್ಯೂನ್ ಸಿಸ್ಟಮ್ ವೀಕ್ ಇರುತ್ತೋ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ರೋಫೇಜಸ್ ಒಳಗಡೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಈ ಬ್ಯಾಕ್ಟೀರಿಯಾಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂಡ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ ಬ್ಲಡ್ ಅಲ್ಲಿ ಬೇರೆ ಆರ್ಗನ್ಸ್ಗೆ ಮತ್ತೆ ಲಂಗ್ಸ್ಗೆ ಹೋಗುತ್ತೆ ಆಕ್ಸಿಜನ್. ಇವಾಗ ನಾವು ಏರ್ ಡ್ರಾಪ್ಲೆಟ್ಸ್ ಇನ್ಹೇಲ್ ಮಾಡಿದ್ವಿ ಅಲ್ವಾ, ಆಗ ಇನ್ಹೇಲ್ ಮಾಡಿದ್ದು ಆಕ್ಸಿಜನ್ ಎಲ್ಲಿ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಲಂಗ್ಸ್ ಇಂದ ಮತ್ತೆ ಬ್ಲಡ್ ಮುಖಾಂತರ ಇದು ಎಲ್ಲ ಆರ್ಗನ್ಸ್ಗೂ ಬೇರೆ ಆರ್ಗನ್ಸ್ಗೂ ಸಪ್ಲೈ ಆಗಿ ಇದು ಕಂಪ್ಲೀಟ್ ಆಗಿ ಮಲ್ಟಿಪ್ಲಿಕೇಶನ್ ಆಗಿ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ಸೊ ಇಲ್ಲಿ ಸಿಂಪ್ಟಮ್ಸ್ ಅಂತ ತಗೊಳ್ಳೋದಾದ್ರೆ ಪರ್ಸಿಸ್ಟೆಂಟ್ ಕಾಫ್ ಅಂತ ಇಲ್ಲಿ ತಗೊಳ್ಳೋದು ಏನಂದ್ರೆ ನಾರ್ಮಲ್ ಆಗಿ ಕಾಫ್ ಬಂದು ಮೆಡಿಕೇಶನ್ ತಗೊಂಡಾಗ ನಿಂತು ಹೋಗುತ್ತೆ. ಬಟ್ ಇಲ್ಲಿ ಆ ಥರ ಆಗಲ್ಲ, ಕಂಟಿನ್ಯೂಸ್ ಆಗಿ ಕಾಫ್ ಬರ್ತಾನೆ ಇರುತ್ತೆ. ಓಕೆ, ಅಂಡ್ ಫೀವರ್, ವೆಯ್ಟ್ ಲಾಸ್, ಫ್ಯಾಟಿಗ್ ಅಂತ ಹೇಳಿದ್ರೆ ಟಯರ್ಡ್ ಆಗೋದು, ವೀಕ್ನೆಸ್ ಫೀಲ್ ಆಗೋದು. ಸೊ ಇದೆಲ್ಲ ಸಿಂಪ್ಟಮ್ಸ್. ನಾವಿಲ್ಲಿ ನೆಕ್ಸ್ಟ್ ಟ್ರೀಟ್ಮೆಂಟ್ ನೋಡೋಣ. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ಇದು ಆಕ್ಚುಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆಗುತ್ತೆ TB. ಅದಕ್ಕೆ ಸ್ವಲ್ಪ ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಆಂಟಿಬಯೋಟಿಕ್ಸ್ನ ಕೊಡ್ತಾರೆ. ಅಂದರೆ ಫಾರ್ 6 months ಈ ಥರದ್ದೆಲ್ಲ ತಗೊಳಕ್ ಹೇಳ್ತಾರೆ ಡೋಸೇಜ್. ಸೊ ಆಂಟಿಬಯೋಟಿಕ್ಸ್ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರಿಫ್ಯಾಂಪಿಸಿನ್ ತುಂಬ ಇದೆ, ಅದರಲ್ಲಿ ಒಂದೆರಡು ಎಕ್ಸಾಂಪಲ್ ನೋಡೋಣ. ಪೈರಾಜಿನಮೈಡ್ ಅಂತ. ಸೊ ಇದೆರಡು ಆಂಟಿಬಯೋಟಿಕ್ಸ್. ಸೊ ಇಲ್ಲಿ ಗೌರ್ಮೆಂಟ್ ಇಂದ ಯಾವ ತರ ಇನಿಷಿಯೇಟಿವ್ ತಗೊಳ್ತಿದ್ದಾರೆ ಅಂತ ನೋಡೋದಾದ್ರೆ ನಿಕ್ಷಯ್ ಅಂತ ಸ್ಕೀಮ್ ಇದ್ ಮಾಡಿದ್ದಾರೆ. ಸೊ ನಿಕ್ಷಯ್ ಇಲ್ಲಿ ಕ್ಷಯ ರೋಗ ಅಂತ ಹೇಳ್ತೀವಿ ಅಲ್ವಾ ಇದನ್ನ. ಸೊ ಇದನ್ನ ರಿಲೇಟ್ ಮಾಡ್ಕೋಬಹುದು ನೀವು. ಇದು ಯಾವ್ದಕ್ಕೆ ಅಂತ ಕೇಳಿದ್ರೆ ನಿಕ್ಷಯ್ ಇದು TB ನ ಎರಾಡಿಕೇಟ್ ಮಾಡೋದಕ್ಕೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಸೊ ಈ ಥರದ್ದೆಲ್ಲ ಸ್ಕೀಮ್ಸ್ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಈಗ ಈ ಇಯರ್ ಅಲ್ಲಿ ಒಂದು ಈಗ ಸ್ಲೋಗನ್ ನೋಡಕ್ ಹೋದ್ರೆ ಅದೊಂದು ಆ ಟೈಟಲ್ ಕೊಡ್ತಾರಲ್ಲ ಅದು ಏನು ಅಂತ ಹೇಳಿದ್ರೆ ಎಸ್ ವಿ ಕ್ಯಾನ್ ಎಂಡ್ TB ಅಂತ ಇದೆ ಅಲ್ವಾ. ನೀವು ಹಾಸ್ಪಿಟಲ್ಸ್ ಅಲ್ಲೆಲ್ಲ ಮುಂದೆ ನೋಡ್ಬೋದು ನೀವು. ಸೊ ಈ ತರ ಇರುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಸ್ಕೀಮ್ಸ್ ಎಲ್ಲ ಮೇನ್ ಆಗಿ. ಸೊ ಇದು ನಿಕ್ಷಯ್ ಮತ್ತೆ ಎಸ್ ವಿ ಕ್ಯಾನ್ ಎಂಡ್ TB ಇದೆಲ್ಲ TB ರಿಲೇಟೆಡ್ ಆಗಿ ಬರುತ್ತೆ. ಸೊ ಇದು ಕೇಳೋ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇದೆಲ್ಲ ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.